ಎಲ್ಲ ಬಂದ್ರಾ? ನಾವು ಬಂದಿರೋದು ಇಲ್ಲಿ ಸೇರಿರೋದು ಯಾರಿಗೂ ಗೊತ್ತಿಲ್ಲ ತಾನೆ? ಯಾರಿಗೂ ಗೊತ್ತಾಗಿಲ್ಲ. ಅಕಸ್ಮಾತು ಗೊತ್ತಾದ್ರೆ ಏನೀಗ? ಏನು ಆಗಕ್ಕಿಲ್ಲ, ಆದ್ರೆ ಪ್ಲಾನ್ ಮಾಡಬೇಕು. ಮೊದಲನೇ ಸರಿ ಸಭೆ ಸೇರಿದಾಗ ಆ ಫಯಾಜು ಈ ಪರದೇಸಿ ರೋಗನ ಊರಿಗೆಲ್ಲ ಹಬ್ಬಿಸ್ತಾ ಅಂತ ಹ್ಮ್. ನಾವು ಹಣೆ ಪಟ್ಟಿ ಕಟ್ಟಿ ಹ್ಮ್. ಕತೆ ಕಟ್ಟಿ ಹ್ಮ್. ಮಂಕ್ ಬೂದಿ ಏರಿಸಿದ್ದಾಗಿದೆ. ಜೈ ಮಹಾದೇವ, ಜಯ ತು ಜಯ ಮಹಾದೇವ. ಪರದೇಸಿ ರೋಗದಿಂದ ಈ ನಮ್ಮ ಸೀನಾ ತೀರ್ಕೊಂಡಿದ್ ಕೇಳಿ ತುಂಬಾ ಆಘಾತವಾಯ್ತು. ಒಳ್ಳೆ ಕಾರ್ಯಕರ್ತನ ಕಳೆದುಕೊಂಡಿದ್ದೇವೆ. ಅವನ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಸ್ವಾಮೀಜಿ, ಇವನು ಪರದೇಸಿ ರೋಗದಿಂದ ಸಾಯ್ಲಿಲ್ಲ. ಬೇಡ ಅಂದ್ರು ಹೊಟ್ಟೆ ತುಂಬಾ ಕುಡ್ದ, ಆಟ್ ನಿಂತೋಯ್ತು, ಸಾತೋದ. ಈ ಬೋರ ಅವನ್ ರೋಗದಿಂದ ಸತ್ತ ಅಂತ ಊರೆಲ್ಲ ಪುಕಾರಪ್ಸ್ಕೊಂಡ. ಏನ್ ಗುಲ್ಲೆದ್ದೋಯ್ತು. ಕೊನೆಗೆ ನಾವ್ಯಾರು ಹೋಗ್ಲಿಲ್ಲ. ಆ ಫಯಾಜು ಅವನ್ ಕಡೆಯವರು ಅವನ್ ತಗೊಂಡೋಗಿ ಬೆಂಕಿಯಾಗಿ ಸುಟ್ಟು ಬೂದಿ ಮಾಡ್ಬಿಟ್ರು. ಮಹಾಪಾಪ, ಅಪಚಾರ, ಅಪಚಾರ ಏನೇನ್ ನಡೀತು ಅನ್ನೋದನ್ನ ವೆಂಕಟನಿಂದ ನಮ್ಗೆಲ್ಲ ತಿಳಿತು. ವಿಷಯ ಹಾಗಿರ್ಲಿ. ಈಗ ಎಲ್ಲಿಗೆ ಬಂದು ನಿಂತಿದೆ ಫಯಾಜನ ವಿಷಯ? ಅದೇ ಸ್ವಾಮೀಜಿ, ನೀವು ಹೇಳ್ದಂಗೆಲ್ಲ ಮಾಡಿದೀವಿ. ಸಂಸಾರ ಸಮೇತ ಊರಿಂದ ಆಚೆ ಹಾಕ್ಬಿಡಿದೀವಿ ಸ್ವಾಮಿ. ಬರೇ ಊರಿಂದ ಹೊರಗಾಕಿದ್ರೆ ಸಾಲದು, ಊರ್ ಬಿಟ್ಟೆ ಕಳಿಸ್ಬೇಕು. ಅವನೊಬ್ಬನ ಸಂಸಾರ ಅಲ್ಲ, ಅವನ್ ತರ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಊರಿಂದ ಕಳಿಸ್ಬೇಕು. ನಿಮ್ಮ ಮಾತು ಕೇಳೋ ಜನ ಇರಬೇಕು, ನಿಮ್ಮ ಅಂಗಡಿಗಳೇ ಇರಬೇಕು, ನೀವೇ ವ್ಯಾಪಾರ ಮಾಡಬೇಕು, ನೀವೇ ರಾಜರಾಗಬೇಕು. ಸರಿ ಸ್ವಾಮಿ, ನಾವೀಗ ಹಂಗ ಮಾಡ್ಬೇಕು ಅಂದ್ರೆ ಏನು ಮಾಡ್ಬೇಕು? ಅವನನ್ನ ಮುಗಿಸ್ಬಿಡೋಣವಾ? ಹಂಗೆಲ್ಲ ಪಾಪದ ಕೆಲಸ ಮಾಡಬಾರ್ದು. ಅವನನ್ನೇ ಮುಗಿಸೋ ಹಾಗಾಗ್ಬೇಕು. ಗಿಡಕ್ಕೆ ನೀರು ಗೊಬ್ಬರ ಹಾಕೋ ಬದಲಾಗಿ ವಿಷ ಬೆರೆಸಿ ಕೊಡಬೇಕು. ಅದು ತಾನಾಗಿ ಒಣಗೋಗುತ್ತೆ. ಸ್ವಾಮೀಜಿ, ಊರವರೇ ಅವನ ಪರವಾಗಿ ಸಪೋರ್ಟ್ ಮಾಡಿ ಮಾತಾಡ್ತಾ ಇದಾರಲ್ಲ. ಹೌದಾ? ಆದ್ರೆ ನೀವುಗಳು ಅವನ ಪರ ಸುಳ್ಳನ್ನ ಹಬ್ಬಿಸ್ಬೇಕು. ಆ ಸುಳ್ಳು ಎಷ್ಟು ಹೇಳ್ತಾ 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 ಅದೇ ನಿಜ ಆಗ್ಬಿಡುತ್ತೆ. ಆದ್ರೂ ಸ್ವಾಮಿ, ತಾವು ಕಾವಿ ತೊಟ್ಟವರು ಇಂಥ ಉಪದೇಶ ಸರಿ ಅನ್ಸೋದ? ಮಹಾದೇವ ಸ್ವಾಮಿ ಒಪ್ಕೋತಾರ? ಮೂಢಾತ್ಮ, ನಿನ್ನಂಥವ್ರೇ ಹೀಗೆ ಪ್ರಶ್ನೆ ಮಾಡಿದ್ರೆ ಹೇಗೆ? ಇವತ್ತು ಕಾವಿ, ಖಾದಿ, ಕಾಕಿ ಇದೆಲ್ಲ ಒಂದಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇದನ್ನ ಒಂದು ಮಾಡೋ ಕೆಲಸ ಆಗ್ಬೇಕು. ಇದನ್ನ ನೀವುಗಳು ಮಾಡಬೇಕು. ನೀವು ಉದ್ಧಾರ ಆಗ್ಬೇಕು. ಇದರಿಂದ ದೇಶ ಉದ್ಧಾರ ಆಗುತ್ತೆ. ಎಂತ ಐಡಿಯಾ ಸ್ವಾಮಿ ನಿಮ್ದು. ಅದಕ್ಕೆ ತಾವು ಮಹಾದೇವ ಸ್ವಾಮಿ ಟ್ರಸ್ಟ್ ಹೆಸರಲ್ಲಿ ಕಾರು, ಬಂಗ್ಲೆ, ದುಡ್ಡು, ಕಾಸು ಎಲ್ಲ ಮಾಡ್ಬಿಟ್ಟಿದ್ದೀರಿ. ಮುಟ್ಟಾಳ ನೀನು ಮುಟ್ಟಾಳನೇ. ಹೊರಗಡೆ ನೋಡು, ಯಾರಾದ್ರೂ ಬರ್ತಾ ಇದ್ದಾರ ಅಂತ. ಅಲ್ಲಿರು. ಆಯ್ತು ಬುದ್ಧಿ. ಸ್ವಾಮೀಜಿ, ತಾವು ಬ್ರಹ್ಮಚಾರಿಗಳು. ಈ ಪಾಟಿ ದುಡ್ಡು, ಬಂಗ್ಲೆ, ಕಾರು ಎಲ್ಲ ಸಂಪಾದನೆ ಮಾಡಿದ್ಮೇಲೆ ದಿವಂಗತರಾಗ್ಬಿಟ್ರೆ ವಾರಸುದಾರರು ಯಾರಾಗ್ತಾರೆ ಹೇಳಿ? ಮುಂದೆ ಯಾರು ಸ್ವಾಮೀಜಿಗಳಾಗ್ತಾರೆ ಅವ್ರು ಅನುಭವಿಸ್ತಾರೆ. ಬರೀ ಮಾತಾಡಿ ಮಾತಾಡಿ ಕಾಲ ಕಳಿಬೇಡಿ. ಮುಂದೆ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡಿ. ಲೇ ಬೋರಾ, ಸ್ವಾಮೀಜಿಗೆ
ಫಾರಿನಲ್ಲಿ ಸಿಕ್ಕಾಪಟ್ಟೆ ಭಕ್ತರು. ಅದಕ್ಕೆ ಏರೋಪ್ಲೇನ್ ಹತ್ತುತ್ತಾರೆ, ಇಳಿತಾರೆ, ಏರೋಪ್ಲೇನ್ ಹತ್ತುತ್ತಾರೆ, ಇಳಿತಾರೆ. ಸ್ವಾಮೀಜಿ, ನಾವು ಮಾಡ್ಬೇಕಾಗಿರೋ ತಂತ್ರನಾದ್ರೂ ಏನು? ಅವನ ಸಂಪತ್ತ ಮೇಲೆ ದಾಳಿ ಮಾಡಿ, ದಾಳಿ ಮಾಡಿದ್ದನ್ನ ಊರ್ ಜನರಿಗೆ ಹಂಚಿ, ಊರ ಜನರಿಗೆ ನಿಮ್ಮ ಮೇಲೆ ಕರುಣೆ ಬರುತ್ತದೆ. ಆಯ್ತು ಸ್ವಾಮಿ, ಇನ್ ಮುಂದೆ ನಾನೇ ಆ ಕಡೆ ಇಳಿತೀನಿ, ಆಶೀರ್ವಾದ ಮಾಡಿ. ಜೈ ಮಹಾದೇವ, ಜೈ ಮಹಾದೇವ. ಶ್ರೀ ಮಹಾದೇವ ನಿಮ್ಮೊಟ್ಟಿಗಿರ್ಲಿ. ಜೈ ಮಹಾದೇವ, ಜಯತು ಜಯ ಮಹಾದೇವ. ಒಂದು ಮಾತು ನೆನಪಿರ್ಲಿ, ನಾವಿಲ್ಲಿ ಬಂದದ್ದು, ಮಾತಾಡಿದ್ದು ಎಲ್ಲವೂ ಗುಟ್ಟಾಗಿರ್ಬೇಕು. ನಾನಿನ್ನು ಬರ್ತೇನೆ. ಜೈ ಜೈ ಮಹಾದೇವ, ಮಹಾದೇವ್. ಜಯತು ಜೈ ಜೈ ಮಹಾದೇವ್. ಮಹಾದೇವ. ಜೈ ಮಹಾದೇವ್. ಹ್ಮ್.